ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ಲೈಫ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್, ಮೇಯ್ನ್ ಆಗಿ ತಮ್ಮನೇ ನೋಡಿರ್ತೀರಾ ನೀವು ಪ್ರೀತಿ ಮಾಡುವ ವ್ಯಕ್ತಿಯೊಂದಿಗೇನೆ ನಿಮ್ಮ ಮದುವೆ ಅಂತಕ್ಕಂಥದ್ದು ನಡೆಯುತ್ತಾ? ಓಕೆ, ಸೊ ಈ ಒಂದು ಟಾಪಿಕ್ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ, ಮೇಡಮ್ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ, ಸೊ ಮುಂದೆ ಯಾವ ಥರ ಆಗುತ್ತೆ, ಅಥವಾ ಕೆಲವ್ರಿಗೆ ಯಾವ ಥರ ಇರುತ್ತೆ ಅಂದರೆ ಕೋರ್ಟಲ್ಲಿ ಕೇಸಸ್ ಇರುತ್ತೆ, ಡಿವೋರ್ಸ್ ಆಗಿ ಮದುವೆ ಮಾಡ್ಕೋಬೇಕು ಅಂತ ಸಹ ನೀವು ಇರ್ತೀರಾ. ಸೊ ಈ ಥರ ಸನ್ನಿವೇಶದಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಯಾವ ರೀತಿ ಇರುತ್ತೆ ಮುಂದೆ ಒಂದು ಎನರ್ಜೀಸ್ ಅಂತಕ್ಕಂಥದ್ದನ್ನ ಇವತ್ತಿನ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ. ಓಕೆ, ಆ್ಯಂಡ್ ಗೈಸ್, ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ವಿಡಿಯೋ ಖಂಡಿತ ರೆಸನೇಟ್ ಆಗುತ್ತೆ. ಈ ಡೆಕ್ಕನ್ನು ನೋಡಿ. ಸೊ ನಿಮ್ಮ ಪರ್ಸನಿನ ಹೆಸರು, ಡೇಟ್ ಆಫ್ ಬರ್ತ್ನ 3 ಬಾರಿ ಒಂದ್ಸಲ ಹೇಳ್ಕೊಳ್ಳಿ. ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡಿ. ಸೊ ಯಾವ ಥರ ಎನರ್ಜೀಸ್ ಇದೆ ದಯವಿಟ್ಟು ನನಗೆ ತಿಳಿಯೋ ಹಾಗಾಗಲಿ ಅಂತ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸೊ ನೋಡೋಣ ಎನರ್ಜೀಸ್ ಯಾವ ಥರ ಇದೆ. ಸೊ ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಮದುವೆ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಆಗ್ತಿದೆಯಾ? ಓಕೆ, ಸೊ ನೈಟ್ ಆಫ್ ಕಪ್ಸ್ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ವಿ ಹ್ಯಾವ್ ದ ಕಿಂಗ್ ಎನರ್ಜೀಸ್. ಸೊ ಥಿಂಕ್ ಮಾಡಿ, ಶಫ್ಲಿಂಗನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸೊ ನೀವು ಎಷ್ಟು ದೀರ್ಘವಾಗಿ ಥಿಂಕ್ ಮಾಡ್ತಾ ಈ ಒಂದು ಶಫ್ಲಿಂಗನ್ನು ನೋಡಿ ನೆನೆಸ್ಕೋತೀರಾ ನಿಮ್ಮ ಪರ್ಸನ್ನ, ಅಷ್ಟೇ ಬೇಗ ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗುತ್ತೆ. ಓಕೆ, ಅಬಂಡೆನ್ಸ್ ಎನರ್ಜೀಸ್ ಬರ್ತಾರೆ, ನೋಡೋಣ. ಥಿಂಕ್ ಮಾಡಿ, ದೀರ್ಘವಾಗಿ ಥಿಂಕ್ ಮಾಡಿ, ಶಫ್ಲಿಂಗನ್ನು ಸ್ಕಿಪ್ ಮಾಡಬೇಡಿ. ಯಾವ ಎನರ್ಜೀಸ್ ಇದೆ? ಓಕೆ, ಫೈನ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಹೈ ಪ್ರೆಸ್ಟಸ್ ಎನರ್ಜಿ. ಓಕೆ ನೈಸ್. ಸಿ, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮೇನ್ ಆಗಿ ಇವಾಗ ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ನಿಮ್ಮ ಪರ್ಸನ್ದು ತುಂಬ ಥಿಂಗ್ಸ್ನ ಅವರು ಹೈಡ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರ ಆಗಲಿ ನಿಮ್ಮ ಜೊತೆ ಅಷ್ಟು ಸ್ಪಷ್ಟವಾಗಿ ಹಂಚ್ಕೋತಾ ಇಲ್ಲ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ, ಓಕೆ ಏನೇ ಇದ್ರೂ ನಾನೇ ಹ್ಯಾಂಡಲ್ ಮಾಡ್ತೀನಿ, ನಾನೇ ಡೀಲ್ ಮಾಡ್ತೀನಿ, ಒಬ್ಬರ ಜೊತೆ ಹಂಚ್ಕೊಳ್ಳೋ ನೆಸೆಸಿಟಿ ನನಗಿಲ್ಲ, ಅಂದರೆ ಎಲ್ಲವನ್ನೂ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಈಗೋ ಅಂತಕ್ಕಂಥದ್ದು ಇವ್ರಿಗೆ ತುಂಬಾ ಡೆವಲಪ್ ಆಗಿದೆ ಇಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಸುಮಾರು ವಿಚಾರಗಳು ಮುಚ್ಚಿರ್ತಾರೆ ಗೈಸ್. ಇದು ಒಂಥರ ಅವ್ರಿಗೆ ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನೇ ವಿಚಾರ ಇರಲಿ, ಇಲ್ಲ ನಾನು ನೋಡ್ಕೋತೀನಿ, ನಾನು ಹ್ಯಾಂಡಲ್ ಮಾಡ್ತೀನಿ, ಅವ್ರಿಗೆ ಆಗ್ತಾ ಇರಲ್ಲ, ತುಂಬ ಕಷ್ಟಪಡ್ತಿರ್ತಾರೆ. ಬಟ್ ಆದ್ರೂ ಇವ್ರಿಗೆ ಏನಂದರೆ, ನನ್ನ ಪ್ರಾಬ್ಲಮ್ಸ್ನ ಯಾರ ಹತ್ರನಾದ್ರೂ ಶೇರ್ ಮಾಡಿಕೊಂಡ್ರೆ ನನ್ನ ಒಂದು ಗತ್ತಿಗೆ, ನನ್ನ ಒಂದು ರೆಸ್ಪೆಕ್ಟ್ ಏನಾಗಬೇಡ, ನನ್ನ ಸ್ಟೇಟಸ್ ಏನಾಗಬೇಡ ಅನ್ನೋ ಒಂದು ಭ್ರಮೆನಲ್ಲಿ ಇವರಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಗತ್ತಿದ್ದಾನೆ, ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತ ಇದೆ. ಅಂದರೆ ನಾನು ಹೇಳಿದ್ದೇ ಆಗಬೇಕು, ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನೋ ಅದೇ ಆಗಬೇಕು. ಒಂದು ಪಕ್ಷದಲ್ಲಿ ಅದೇ ರೀತಿ ಆಗದೆ ಇದ್ದಲ್ಲಿ ಸಿಟ್ಟು ವಿಪರೀತ, ತಡೆಯಲ್ಲ ಪರ್ಸನ್. ಸೊ ಅಂದರೆ ಏನಾದರೂ ಇವ್ರಿಗೆ ಯಾವ್ದಾದ್ರು ಒಂದು ವಿಚಾರ ಟ್ರಿಗರ್ ಆಗಿಬಿಟ್ರೆ ಇವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಷ್ಟು ಎನರ್ಜಿ, ಅಷ್ಟು ಪವರ್ ಅಂತಕ್ಕಂಥದ್ದು ವಿಪರೀತ ಇದೆ ಈ ಒಂದು ಪರ್ಸನ್ಗೆ. ಓಕೆ, ಸೊ ಹಾಗಾಗಿ ನೀವು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀರಾ ಈ ಒಂದು ಪರ್ಸನ್ನ ಹ್ಯಾಂಡಲ್ ಮಾಡೋದಕ್ಕೆ. ಅಷ್ಟು ಈಸಿ ಇಲ್ಲ ಈ ಪರ್ಸನ್. ಯಾಕಂದರೆ ನೀವೇನೇ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿಯೇ ಇವ್ರು ನಡ್ಕೊಳಕ್ಕೆ ಶುರು ಮಾಡ್ತಾರೆ. ಅಂದರೆ ಇವ್ರೇನು ಒಟ್ಟಿನಲ್ಲಿ ಇವ್ರಿಗೇನು ಪ್ರೂವ್ ಮಾಡಬೇಕು, ನೀವೇನು ಹೇಳ್ತೀರಾ ಅದನ್ನು ನಾನು ಮಾಡಲ್ಲ, ನಾನು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನೋದು ಪ್ರೂವ್ ಮಾಡಬೇಕು, ಅಷ್ಟೇ ಅವ್ರ ಮೈಂಡಲ್ಲಿರೋದು. ಸೊ ಈ ಥರ ಒಂದು ಸನ್ನಿವೇಶ. ಆ್ಯಂಡ್ ನೀವು ಹೇಳೋಕ್ಕೆ ಎಷ್ಟೋ ಬಾರಿ ನೀವು ಹೇಳೋಕ್ಕೆ ಟ್ರೈ ಮಾಡಿದ್ದೀರಾ, ಇಲ್ಲ ನಾನು ನಿಮ್ಮ ಒಳಿತಿಗೋಸ್ಕರ ಹೇಳ್ತಾ ಇರೋದು. ಓಕೆ, ನಾನು ಏನು ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅದಕ್ಕೆ ಹೊರಗಡೆ ತೊಗೊಂಡು ಬರಬೇಕು ಅಂತ ನಾನು ಪ್ರಯತ್ನವನ್ನು ಪಡ್ತಾ ಇರೋದು ಅಂತ ನೀವು ಎಷ್ಟೋ ಬಾರಿ ಹೇಳಿದ್ದೀರಾ ಈ ಪರ್ಸನ್ಗೆ. ಆದರೂ ಈ ಪರ್ಸನ್ ಕೇಳಿಸ್ಕೊಳ್ಳಲ್ಲ. ನೀನೇನು ನನಗೆ ಹೇಳೋದು, ನೀವೇನು ನನಗೆ ಇದು ಮಾಡೋದು, ನಾನು ನಿಮ್ಕಿನ್ನ ಗ್ರೇಟೋ, ನಿಮ್ಕಿನ್ನ ಬುದ್ಧಿಶಾಲಿ ನಾನು ಅನ್ನೋ ಒಂದು ಆ್ಯಟಿಟ್ಯೂಡ್. ಸೊ
ಸೊ ಈ ಥರ ಒಂದು ಪರಿಸ್ಥಿತಿನಲ್ಲಿ ಎಷ್ಟೋ ಜನ ಇಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಹಾಗಾದರೆ ಪ್ರಶ್ನೆ ಏನಪ್ಪ ಅಂದರೆ, ಮುಂದೆ ಮದುವೆ ಆಗುತ್ತಾ ಈ ವ್ಯಕ್ತಿ ಜೊತೆ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ನಾನು ಯಾಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಈ ವ್ಯಕ್ತಿಗೆ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ಆಗುತ್ತೆ. ಓಕೆ, ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೀನಿ, ಏನು ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ಯೂನಿವರ್ಸೇ ಒಂದು ಸಿಚುವೇಶನ್ ಕೊಟ್ಟು ಈ ವ್ಯಕ್ತಿಯ ಜೀವನದಲ್ಲಿ ಪಾಠವನ್ನು ಕಲಿಸಲಿದೆ. ಸೊ ಹಾಗಾಗಿ ಅವರು ನಿಮ್ಮನ್ನ ಬೆಗ್ ಮಾಡಿಕೊಂಡು ವಾಪಸ್ ಬರ್ತಾರೆ. ಆ ಪ್ರಪೋಸಲ್ ಅಂತಕ್ಕಂಥದ್ದು ಅವ್ರ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ಇದು ಎಷ್ಟೋ ಜನಕ್ಕೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸಹ ಆಗಿರುತ್ತೆ. ಓಕೆ, ಆ್ಯಂಡ್ ಕಮ್ಯುನಿಕೇಷನಲ್ಲೂ ಸಹ ತುಂಬಾ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ಒಂದು ವಿಚಾರವಾಗಿ. ಬಿಕಾಸ್ ನೀವಿರೋದೆಲ್ಲೋ ಅವ್ರಿರೋದೆಲ್ಲೋ, ಅಲ್ಲಿ ಏನು ನಡೀತಾ ಇದೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ಸೊ ಈ ಥರ ಸಾಕಷ್ಟು ಪ್ರಾಬ್ಲಮ್ಸನ್ನು ನೀವು ಎದುರಿಸಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೋ ಜನ ತುಂಬ ಮ್ಯಾನಿಫೆಸ್ಟೇಷನು ಮಾಡ್ತಾ ಇದ್ದೀರಾ. ಓಕೆ, ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ಸ್ನ ಸಹ ಇಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಬೇಗ ಕಮ್ಯುನಿಕೇಷನ್ ಆಗಲಿ, ಬೇಗ ಸಕ್ಸಸ್ ಆಗಲಿ ಅಂತ ಬಹಳ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಕ್ಯಾಂಡಲ್ ಹೀಲಿಂಗ್ಸ್ ಯಾರ್ಯಾರಿಗೆ ಹೇಳಿದ್ದೀನಿ ಮಾಡಲಿಕ್ಕೆ ತುಂಬ ಅದ್ಭುತವಾದ ಫಲಿತಾಂಶ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ನಿಮ್ಮ ಒಂದು ಫೀಡ್ಬ್ಯಾಕ್ನ ಶೇರ್ ಮಾಡಿದ್ದೀರಾ ಕ್ಯಾಂಡಲ್ ಹೀಲಿಂಗ್ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಕ್ಯಾಂಡಲ್ ಹೀಲಿಂಗ್ ಅನ್ನೋದು ನಂಬಿಕೆ ಇಟ್ಟು ಅದು ರಿಚುವಲ್ ಮಾಡಿದಾಗ ಖಂಡಿತ ಅದು ವರ್ಕ್ ಆಗುತ್ತೆ. ನಂಬಿಕೆ ಮುಖ್ಯ, ರೈಟ್? ಸೊ ಯಾರೆಲ್ಲ ನಂಬಿಕೆ ಇಟ್ಟು ಮಾಡಿದ್ದೀರಾ ಅವ್ರಿಗೆ ಎಷ್ಟೋ ಜನಕ್ಕೆ ಅದು ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಕ್ಕಿದೆ. ಆ್ಯಂಡ್ ನಾನು ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರೀಸಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಸುಮಾರು ಜನಕ್ಕೆ ಸಿಕ್ಕಿದೆ ಫ್ರೆಂಡ್ಸ್. ಸೊ ಕ್ಯಾಂಡಲ್ ಹೀಲಿಂಗ್ ಮಾಡಿ ತುಂಬ ತುಂಬ ಪವರ್ಫುಲ್ ಇದೆ. ಓಕೆ, ಆ್ಯಂಡ್ ಎಸ್, ಖಂಡಿತ ಒಂದು ಒಳ್ಳೆ ಜೀವನ, ಒಂದು ಐಷಾರಾಮಿ ಜೀವನ, ಹಣಕಾಸು, ಇದನ್ನ ಫ್ಯೂಚರಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂದರೆ ನೀವು ಪಟ್ಟಂತಹ ಕಷ್ಟಕ್ಕೆ ಒಂದು ಫಲಿತಾಂಶ ಸಿಗುವಂತಹ ಒಂದು ಕ್ಷಣ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಬರ್ತಾ ಇದೆ. ಓಕೆ, ಅವ್ರು ಎಷ್ಟೇ ಕೋಪ, ತಾಪ, ಈಗೋ ಇಟ್ಕೋಬೋದು, ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದನ್ನೆಲ್ಲ ಬಿಟ್ಟು ಓಕೆ ನಿಮಗೆ ಅವರು ಸರೆಂಡರ್ ಆಗ್ತಾರೆ. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜೀಸ್. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಓಕೆ, ಕಾರ್ಡ್ ಜಂಪ್ ಔಟ್ ಆಯಿತು. ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸುತ್ತಮುತ್ತ ಜನ ಸಹಾಯ ಮಾಡುವಂಥ ಜನಗಳಿದ್ದಾರೆ. ಓಕೆ, ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಸೊ ನೀವು ದಯವಿಟ್ಟು ಹೆಸಿಟೇಟ್ ಮಾಡಬೇಡಿ. ಸೊ ನಿಮ್ಗೆ ಏನಾದ್ರು ಗೈಡೆನ್ಸ್ ಅಥವಾ ಸಹಾಯ ಅಥವಾ ಟ್ಯಾರೋ ರೀಡಿಂಗ್ ಏನೇ ಇರ್ಬೋದು, ನೀವು ಯಾವುದನ್ನ ತುಂಬ ನಂಬ್ತೀರಾ, ಓಕೆ, ಅದನ್ನ ನೀವು ಖಂಡಿತ ಗೈಡೆನ್ಸ್ ತಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಇನ್ನೇನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್? ನಮ್ಮ ವೀಕ್ಷಕರು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಆ್ಯಕ್ಚುಲಿ 3 ಕಾರ್ಡ್ಸ್ ಬಂದಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ಕಾಂಪ್ರಮೈಸ್. ಖಂಡಿತ ಈ ಒಂದು ವಿಚಾರದಲ್ಲಿ ನಿಮ್ಮ ಪರ್ಸನ್ ಕಾಂಪ್ರಮೈಸ್ ಆಗ್ತಾರೆ. ಸೊ ಅವ್ರು ಏನೇ ಎಗರಾಡಲಿ, ಏನೇ ಮಾಡಿದ್ರು ಕೊನೆಗೆ ಪೀಸ್ಫುಲ್ ರೆಸಲ್ಯೂಷನ್, ಎಲ್ಲವೂ ಸರಿ ಹೋಗ್ತಾ ಇದೆ. ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ನೋಡೋಣ ಯಾವ ಗೈಡೆನ್ಸ್ ಇದೆ. ಓಕೆ, ದಿಸ್ ಕುಡ್ ಬಿ ದ ಒನ್. ಅಂದರೆ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಯಾವ ಥರ ಒಂದು ರಿಲೇಶನ್ಶಿಪ್ನ ನೀವು ಅಂದ್ಕೊಂಡಿದ್ರಿ ಅದು ನಿಮಗೆ ಸಿಗ್ತಾ ಇದೆ. ಓಕೆ, ಇನ್ನೊಂದು ಯಾವುದೋ ಕಾರ್ಡ್ ಬಂದಿದೆ, ಮೆಸೇಜ್ ಫ್ರಮ್ ಏಂಜಲ್ಸ್, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್. ಸೊ ಅಂದರೆ ಹಾರ್ಟ್ ಟು ಹಾರ್ಟ್ ಏನೋ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅಂತಕ್ಕಂಥದ್ದು ನಿಮ್ಮಿಬ್ಬರ ಮಧ್ಯೆ ಇದೆ. ಅದಕ್ಕೆ ನಾನು ಹೇಳೋದು, ಸೋಲ್ಮೇಟ್ ಕನೆಕ್ಷನ್ ಅಂತ ಬಂದಾಗ ನೀವು ಎಷ್ಟೇ ಜಗಳ ಆಡಿ, ಎಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರಲಿ, ಮತ್ತೆ ಅದು ಒಂದಾಗೆ ಏನೋ ಒಂದು ಯೂನಿವರ್ಸ್ ಯಾವ ಥರ ಒಂದು ಸಿಚುವೇಶನ್ ತಂದ್ಕೊಡುತ್ತೆ ಅಂದರೆ ಮತ್ತೆ ಡೆಸ್ಟಿನೀಸ್ ಕಾಲ್ ಅಂತ ಹೇಳ್ತೀವಲ್ಲ, ಮತ್ತೆ ನೀವು ಬಂದು ಒಂದಾಗಲೇಬೇಕು. ಆ ಥರ ಸಿಚುವೇಶನ್ಸ್ಗಳು ಫ್ಯೂಚರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಟೆನ್ಷನ್ ಬೇಡ. ಸೊ ಫ್ಯೂಚರ್ ಈಸ್ ಗುಡ್ ಅಂತ ಹೇಳ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಐ ಹೋಪ್ ನಿಮಗೆಲ್ಲ ರೆಸೊನೇಟ್ ಆಗಿದೆ ಅಂತ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಓಕೆ, ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅಥವಾ ಟ್ಯಾರೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಖಂಡಿತ ನೀವು ಕಾಂಟ್ಯಾಕ್ಟನ್ನು ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟನ್ನು ನಾನು ಕೊಟ್ಟಿರ್ತೇನೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ನೋಡಿದ್ದಕ್ಕೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ, ಹರೇ ಕೃಷ್ಣ.